ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೈಲಾಸ ಪರ್ವತ ಅಂದ ತಕ್ಷಣ ಹರಹರ ಮಹಾದೇವನೇ ನೆಲೆಸಿದ ಸ್ಥಳ, ಸ್ವರ್ಗಕ್ಕೆ ಹೋಗೋ ದಾರಿಯಂತೆಲ್ಲ ಹೇಳಲಾಗತ್ತೆ. ಇದೇ ಕೈಲಾಸ ಪರ್ವತಕ್ಕೆ ಭಾರತದ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಚೀನಾ ದೇಶದ ಮೇಲೂ ಇದೆ. ಆದ್ದರಿಂದ ಕೈಲಾಸ ಪರ್ವತದ ರಹಸ್ಯ ತಿಳಿಯಲೆಂದೇ ಚೀನಾ ಹೆಲಿಕಾಪ್ಟರ್ ಕಳುಹಿಸಿ ದೊಡ್ಡ ಬೆಲೆ ತೆರಬೇಕಾಗಿತ್ತು. ಧಾರ್ಮಿಕ ದೃಷ್ಟಿಯಿಂದ ಕೈಲಾಸ ಪರ್ವತಕ್ಕೆ ಹೆಚ್ಚಿನ ಮಹತ್ವ ಇದೆ. ಹಿಂದೂ ಧರ್ಮಕ್ಕೆ ಇದು ಅತ್ಯಂತ ಪವಿತ್ರ ಸ್ಥಳವಾಗಿದೆ ಎಂದು ಪರಿಗಣಿಸಲಾಗಿದೆ. ಈ ಸ್ಥಳ ಸಾಮಾನ್ಯ ಸ್ಥಳವಾಗಿರದೆ ಭೂಮಿಯ ಮೇಲಿನ ಅತಿ ದೊಡ್ಡ ರಹಸ್ಯ ತಾಣವಾಗಿದೆ. ಕೈಲಾಸ ರಹಸ್ಯವನ್ನ ಪ್ರಪಂಚದ ಪ್ರತಿಯೊಬ್ಬ ವಿಜ್ಞಾನಿಯೂ ತಿಳಿದುಕೊಳ್ಳಲು ಬಯಸುತ್ತಿದ್ದಾರೆ. ಕೈಲಾಸ ಪರ್ವತ ಟಿಬೇಟ್ ಒಳಗೆ ಇದೆ ಮತ್ತು ಚೀನಾ ಟಿಬೇಟ್ ಮೇಲೆ ನಿಯಂತ್ರಣವನ್ನು ಹೊಂದಿದೆ. ಆದ್ದರಿಂದ ಚೀನಾ ಕೈಲಾಸ ಪರ್ವತದ ಮೇಲೆ ಪರೋಕ್ಷವಾಗಿ ಹಕ್ಕು ಹೊಂದಿದೆ. ಆದರೆ ಅನೇಕ ಬಾರಿ ಕೈಲಾಸ ಪರ್ವತವನ್ನ ಏರಲು ಮತ್ತು ರಹಸ್ಯವನ್ನ ಭೇದಿಸಲು ಚೀನಾ ಅನೇಕ ಬಾರಿ ವಿಜ್ಞಾನಿಗಳ ತಂಡವನ್ನ ಅಲ್ಲಿಗೆ ಕಳುಹಿಸಿತ್ತು. ಆದರೆ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ಚೀನಾ ದೇಶ ಕೈಲಾಸ ಪರ್ವತದ ಮೇಲೆ ತನ್ನ ಹಕ್ಕನ್ನು ಪ್ರತಿಪಾದಿಸುವುದಕ್ಕೆ ಪ್ರಯತ್ನಿಸಿದಾಗ ಅದು ನರಕ ಯಾತನೆ ಅನುಭವಿಸಿದೆ. ಅಂದರೆ ಆ ಮಹಾದೇವನೇ ದೊಡ್ಡ ಅನಾಹುತದ ಮುನ್ಸೂಚನೆ ಕೊಟ್ಟಿದ್ದೂ ಇದೆ. ಹಾಗಾದರೆ ಕೈಲಾಸ ಪರ್ವತದ ಬಗ್ಗೆ ಚೀನಾ ಸಂಶೋಧನೆ ಮಾಡೋಕೆ ಹೋದಾಗಲೆಲ್ಲ ಅನುಭವಿಸಿದ ತೊಂದರೆಗಳಾದರೂ ಏನು? ಕೈಲಾಸ ಪರ್ವತದ ಮೇಲೆ ಸಾಕ್ಷಾತ್ ಶಿವನನ್ನೇ ನೋಡಿ ದಂಗಾಗಿ ಬಿಟ್ಟಿತ ಚೀನಾ. ಅಂದು ಕೈಲಾಸ ಪರ್ವತ ರಹಸ್ಯ ಭೇದಿಸಲು 12 ಜನರ ತಂಡವನ್ನ ಕಳುಹಿಸಿದ್ದ ಚೀನಾಗೆ ಕಂಡಿದ್ದಾದ್ರೂ ಏನು? ವಿಜ್ಞಾನಿಗಳು ನೀಡಿದ ರಿಪೋರ್ಟ್ನಲ್ಲಿ ಏನಿದೆ? ಆ ರಿಪೋರ್ಟ್ ಕಂಡು ಚೀನಾ 2001ರಿಂದಲೇ ಕೈಲಾಸ ಪರ್ವತದ ಸಹವಾಸವೇ ಬೇಡ, ಹತ್ತೋದಿರಲಿ, ಅದರ ಹತ್ರನೂ ಕೂಡ ಸುಳಿಯಲ್ಲ ಅಂತ ಅಂದುಬಿಟ್ಟಿದ್ದಾದ್ರೂ ಯಾಕೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ, ನಮ್ಮಲ್ಲಿ ಮಾತ್ರ ಸಿಗತ್ತೆ. ಆಶ್ಚರ್ಯಕರ ಮತ್ತು ರಹಸ್ಯಮಯ ಸುದ್ದಿಗಳನ್ನು ತುಂಬಾ ಸರಳ ಭಾಷೆಯಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಸೊ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ವಿಡಿಯೋಗೆ ಲೈಕ್. ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ಜೊತೆಗೆ ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಕೈಲಾಸ ಪರ್ವತದ ಮೇಲೆ ಚೀನಾ ಆಕ್ರಮಣ ಮಾಡಿದ್ದು ಎಷ್ಟು ಸರಿ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. 1990 ಮತ್ತು 1996ರ ನಡುವೆ ಚೀನಾ ಕೈಲಾಸ ಪರ್ವತವನ್ನ ಏರಲು ಪ್ರಯತ್ನಿಸಿತು. ಆದರೆ ಆ ಎಲ್ಲ ಪ್ರಯತ್ನಗಳು ಚೀನಾಗೆ ದೊಡ್ಡ ಶಾಪವಾಗಿ ಪರಿಣಮಿಸಿತ್ತು. ಆದರೆ ಚೀನಾ ಮಾತ್ರ ತನ್ನ ಪ್ರಯತ್ನ ಬಿಡ್ಲೇಗಿಲ್ಲ. ಯಾವಾಗ 2001ರ ನಂತರ ಚೀನಾ ಕೈಲಾಸ ಪರ್ವತವನ್ನ ಹತ್ತೋದನ್ನ ನಿಷೇಧ ಮಾಡಿತು. ಯಾಕೆ ಅನ್ನೋದನ್ನ ಘಟನೆ ಮೂಲಕ ವಿವರಿಸ್ತೀವಿ ನೋಡಿ. ಕೈಲಾಸ ಪರ್ವತದ ಬಗ್ಗೆ ಚೀನಾ ಸರ್ಕಾರ ಸಂಶೋಧನೆ ಮಾಡೋದಕ್ಕಂತಾನೆ 7 ಜನರ ವಿಜ್ಞಾನಿಗಳ ತಂಡವನ್ನ ಕಳುಹಿಸಿತ್ತು. ಆ ತಂಡದಲ್ಲಿ ಚೀನಾದ ಕೆಲವೊಂದಿಷ್ಟು ವಿಜ್ಞಾನಿಗಳು ಜೊತೆಗೆ ಜಪಾನಿಗಳು ಕೂಡ ಇದ್ರು. ಆದರೆ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನ ಹತ್ತತಾ ಇದ್ದ ಹಾಗೆ ಏನೋ ಒಂದು ಅಗೋಚರ ಶಕ್ತಿ ಅವರನ್ನ ತಳ್ಳಿದಂತಾಗಿತ್ತಂತೆ. ಈ ಒಂದು ಪ್ರಾಜೆಕ್ಟ್ ಅನ್ನ ಇಂತಿಷ್ಟೇ ದಿನದಲ್ಲಿ ಮಾಡಿ ಮುಗಿಸ್ತೀವಿ ಅಂತ ವಿಜ್ಞಾನಿಗಳು ಹೇಳಿ ಕೈಲಾಸ ಪರ್ವತಕ್ಕೆ ಹೋಗಿದ್ರು. ಆದರೆ ದಿನಗಳು ಕಳೆದು ಹೋದ್ವು, ಆದ್ರೂ ಕೂಡ ಈ ವಿಜ್ಞಾನಿಗಳು ಹಿಂತಿರುಗಲಿಗಿಲ್ಲ. ಆಗ ಚೀನಾ ಸರ್ಕಾರ ಏನ್ ಮಾಡತ್ತಂತಂದ್ರೆ, ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಜನರು ನಂಬ್ತಾರೆ. ಅವರ ಸಾವು ದೌರ್ಬಲ್ಯ ಮತ್ತು ಅತ್ಯಂತ ಕೆಟ್ಟ ಹವಾಮಾನದಿಂದ ಸಂಭವಿಸಿದೆ. ಆದರೆ ನಿಜವಾದ ಕಾರಣ ತಿಳಿಯುವಲ್ಲಿ ಚೀನಾ ಸರ್ಕಾರ ವಿಫಲವಾಗಿತ್ತು. ಆ 17 ಜನರಲ್ಲಿ ಒಬ್ರು ಕೂಡ ಜೀವಂತವಾಗಿಲ್ಲ, ಏನೂ ಉಳಿದಿಲ್ಲ ಮತ್ತು ಅವರ ಬಳಿಯಿದ್ದ ಕ್ಯಾಮೆರಾಗಳು ಕೂಡ ಕಾರ್ಯವನ್ನ ನಿರ್ವಹಿಸುವುದನ್ನ ಸ್ಥಗಿತಗೊಳಿಸಿದ್ವು. ಕೈಲಾಸ ಪರ್ವತವನ್ನ ಎಷ್ಟು ಪವಿತ್ರ ಮತ್ತು ಶಕ್ತಿಯುತವೆಂದು ಪರಿಗಣಿಸಲಾಗಿದೆ ಎಂದು ಅವರು ತಿಳಿದುಕೊಳ್ಳಬೇಕಾಗಿದ್ದ ಚೀನಾ, ಇದೆಲ್ಲ ಆದ ನಂತರ ಅದರ ಮೇಲೆ ಏನಿದೆ? ಕೈಲಾಸ ಪರ್ವತವನ್ನ ವಿಶ್ವದ ಅತ್ಯಂತ ಕಷ್ಟಕರವಾದ ಪರ್ವತ ಶ್ರೇಣಿಗಳಲ್ಲಿ ಪರಿಗಣಿಸಲಾಗಿದೆ. ಇದರಿಂದಾಗಿ ಆ ಸ್ಥಳವನ್ನ ಹೇಳಲಾಗತ್ತೆ. ಹೀಗೆ ಚೀನಾ 17 ಜನ ವಿಜ್ಞಾನಿಗಳನ್ನ ಕೈಲಾಸ ಪರ್ವತಕ್ಕೆ ಕಳುಹಿಸಿ ದೊಡ್ಡ ಎಡವಟ್ಟು ಮಾಡಿಕೊಳ್ಳುತ್ತೆ. ಅಂದಿನಿಂದ 2001ರಿಂದ ಚೀನಾ ಕೈಲಾಸ ಪರ್ವತದ ಸಹವಾಸವೇ ಬೇಡ ಅಂತ ಹೇಳಿಬಿಡತ್ತೆ. ಹಾಗಾದ್ರೆ ಈ ಕೈಲಾಸ ಪರ್ವತದ ಬಗ್ಗೆ ಹಿಂದೂ ಧರ್ಮ ನಂಬಿರೋ ಕಥೆ ಏನು? ಭಕ್ತರು ಏನು ನಂಬಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ತೀವಿ ನೋಡಿ. ಉತ್ತರ ಧ್ರುವವು ಭೂಮಿಯ ಒಂದು ಬದಿಯಲ್ಲಿದೆ ಮತ್ತು ದಕ್ಷಿಣ ಧ್ರುವವು ಇನ್ನೊಂದು ಬದಿಯಲ್ಲಿ ಇದೆ.
ಇವೆರಡರ ನಡುವೆ ಹಿಮಾಲಯ ಇದೆ. ಹಿಮಾಲಯದ ಮಧ್ಯಭಾಗ ಕೈಲಾಸ ಪರ್ವತ. ವಿಜ್ಞಾನಿಗಳ ಪ್ರಕಾರ ಇದು ಭೂಮಿಯ ಕೇಂದ್ರವಾಗಿದೆ. ಕೈಲಾಸ ಪರ್ವತವು ಪ್ರಪಂಚದ 4 ಪ್ರಮುಖ ಧರ್ಮಗಳ ಕೇಂದ್ರವಾಗಿದೆ. ಕೈಲಾಸ ಮಾನಸ ಸರೋವರವು ಭಗವಾನ್ ಶಂಕರನ ನಿವಾಸವಾಗಿದೆ. ಭಗವಾನ್ ಮಹಾದೇವನ ನಿವಾಸವಾದ ಕೈಲಾಸ ಪರ್ವತದ ಸಮೀಪದಲ್ಲಿದೆ. ಈ ಅದ್ಭುತ ಸ್ಥಳವು ರಹಸ್ಯಗಳಿಂದ ತುಂಬಿದೆ. ಶಿವಪುರಾಣ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಖಂಡ ಎಂಬ ಪ್ರತ್ಯೇಕ ಅಧ್ಯಾಯವೇ ಇದೆ. ಅದರಲ್ಲಿ ಕೈಲಾಸ ಪರ್ವತದ ವೈಭವವನ್ನು ವರ್ಣಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಆಧಾರದಲ್ಲಿ ಹೇಳುವುದಾದರೆ ಇದರ ಸಮೀಪದಲ್ಲಿ ಕುಬೇರನ ನಗರವಿದೆ. ಇಲ್ಲಿಂದ ಮಹಾವಿಷ್ಣುವಿನ ಕಮಲದ ಪಾದಗಳಿಂದ ಹೊರಬರುವ ಗಂಗೆಯು ಕೈಲಾಸ ಪರ್ವತದ ಮೇಲೆ ಬೀಳುತ್ತಾಳೆ. ಅಲ್ಲಿ ಶಿವ ತನ್ನ ಜಡೆಯಿಂದ ಭೂಮಿಯ ಮೇಲೆ ಶುದ್ಧವಾದ ಹೊಳೆಯ ರೂಪದಲ್ಲಿ ಹರಿಯುತ್ತಾನೆ. ಸ್ವರ್ಗವು ಕೈಲಾಸ ಪರ್ವತದ ಮೇಲೆ ಮತ್ತು ಮೃತ್ಯು ಲೋಕವು ಕೆಳಗೆ ಇದೆಯಂತ ನಂಬಲಾಗಿದೆ. ಉತ್ತರ ಧ್ರುವವು ಭೂಮಿಯ ಒಂದು ಬದಿಯಲ್ಲಿದೆ. ಇನ್ನು ಅಕ್ಷಮುಂಡಿ ಎಂದು ಕರೆಯಲ್ಪಡುವ ಕೇಂದ್ರವಾಗಿದೆ ಇದೇ ಕೈಲಾಸ ಪರ್ವತ. ಅಕ್ಷಯದ ಮುಂಡೆ ಎಂದರೆ ಪ್ರಪಂಚದ ಹೊಕ್ಕಳು ಅಥವಾ ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವ ಕೇಂದ್ರವಾಗಿದೆ. ಇದು ಆಕಾಶ ಮತ್ತು ಭೂಮಿಯ ನಡುವಿನ ಸಂಪರ್ಕದ ಬಿಂದುವಾಗಿದೆ. ಇಲ್ಲಿ 10 ದಿಕ್ಕುಗಳು ಸಂಧಿಸುತ್ತವೆ. ರಷ್ಯಾದ ವಿಜ್ಞಾನಿಗಳ ಪ್ರಕಾರ ಅಲೌಕಿಕ ಶಕ್ತಿಯು ಹೀರುವ ಸ್ಥಳವಾಗಿದೆ ಮತ್ತು ನೀವು ಆ ಶಕ್ತಿಗಳೊಂದಿಗೆ ಸಂಪರ್ಕಿಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಈ ಪರ್ವತ ಯಾಕೆ ಪಿರಮಿಡ್ನಂತಿದೆ? ಕೈಲಾಸ ಪರ್ವತವು ದೊಡ್ಡ ಪಿರಮಿಡ್ ಆಗಿದೆ. ಇದು 100 ಚಿಕ್ಕ ಪಿರಮಿಡ್ಗಳ ಕೇಂದ್ರವಾಗಿದೆ. ಕೈಲಾಸ ಪರ್ವತದ ರಚನೆಯು ದಿಕ್ಸೂಚಿಯ 4 ಬಿಂದುಗಳಿಗೆ ಹೋಲುತ್ತದೆ ಮತ್ತು ಯಾವುದೇ ಪ್ರಮುಖ ಪರ್ವತಗಳಿಲ್ಲದ ಏಕಾಂತ ಸ್ಥಳದಲ್ಲಿ ಇದೆ. ಶಿಖರದಲ್ಲಿ ಯಾರೂ ಕೂಡ ಹತ್ತುವಂತಿಲ್ಲ. ಕೈಲಾಸ ಪರ್ವತ ಹತ್ತುವುದನ್ನು ನಿಷೇಧಿಸಲಾಗಿದೆ. ಆದರೆ ಇದನ್ನು 11ನೇ ಶತಮಾನದಲ್ಲಿ ಟಿಬೇಟಿಯನ್ ಬೌದ್ಧ ಯೋಗಿ ಮಿಲರೇಪ ಅವರು ಏರಿದ್ರು. ರಷ್ಯಾದ ವಿಜ್ಞಾನಿಗಳ ಪ್ರಕಾರ 2004ರ ಜನವರಿ ಸಂಚಿಕೆಯಲ್ಲಿ ಆನ್ಸಿಶಿಯಲ್ ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿತ್ತು. ಮಿಲರೇಪ್ ಈ ಬಗ್ಗೆ ಏನನ್ನೂ ಕೂಡ ಹೇಳಲಿಲ್ಲ. ಅದು ಕೂಡ ರಹಸ್ಯವಾಗಿದೆ. 2 ನಿಗೂಢ ಸರೋವರಗಳ ರಹಸ್ಯ ಇಲ್ಲಿದೆ ನೋಡಿ. ಇಲ್ಲಿ 2 ಪ್ರಮುಖ ಸರೋವರಗಳು ಇವೆ. ಮೊದಲನೆಯದು ಮಾನಸ ಸರೋವರ, ವಿಶ್ವದ ಶುದ್ಧ ನೀರಿನ ಅತ್ಯಂತ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ. ಎರಡನೇದಾಗಿ ರಾಕ್ಷಸ ಎಂಬ ಹೆಸರಿನ ಸರೋವರ ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತು ಅದರ ಆಕಾರವು ಚಂದ್ರನಂತೆ ಇದೆ. ಈ 2 ಸರೋವರಗಳು ಧನಾತ್ಮಕ ಮತ್ತು ಋಣಾತ್ಮಕ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಶಕ್ತಿಗಳಿಗೆ ಸಂಬಂಧಿಸಿರುವ ಸೌರ ಮತ್ತು ಚಂದ್ರನ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ದಕ್ಷಿಣದಲ್ಲಿ ನೋಡಿದಾಗ ಸ್ವಸ್ತಿಕ ಚಿಹ್ನೆಯಲ್ಲಿ ವಾಸ್ತವವಾಗಿ ಕಾಣಬಹುದಾಗಿದೆ. ಈ ಸರೋವರಗಳು ಸ್ವಾಭಾವಿಕವಾಗಿ ರೂಪುಗೊಂಡಿವೆ ಅಥವಾ ನಿರ್ಮಿಸಲಾಗಿದೆಯಾ ಎಂಬುದು ಕೂಡ ಇದುವರೆಗೂ ನಿಗೂಢ ಪ್ರಶ್ನೆಯಾಗಿದೆ. ಇನ್ನು ಎಲ್ಲಾ ನದಿಗಳು ಇಲ್ಲಿಂದ ಯಾಕೆ ಹುಟ್ಟುತ್ತವೆ? ಕೈಲಾಸ ಪರ್ವತದ 4 ದಿಕ್ಕುಗಳಿಂದ 4 ನದಿಗಳು ಹುಟ್ಟುತ್ತವೆ. ಬ್ರಹ್ಮಪುತ್ರ, ಸಿಂಧು, ಸಟ್ಲೇಜ್ ಮತ್ತು ಕರ್ನಾಲಿ. ಗಂಗಾ, ಸರಸ್ವತಿ ಸೇರಿದಂತೆ ಚೀನಾದ ಇತರೆ ನದಿಗಳು ಸಹ ಈ ನದಿಗಳಿಂದ ಹೊರಹೊಮ್ಮುತ್ತವೆ. ನದಿಗಳು ಹುಟ್ಟುವ ಕೈಲಾಸದ 4 ದಿಕ್ಕುಗಳಲ್ಲಿ ವಿವಿಧ ಪ್ರಾಣಿಗಳ ಮುಖಗಳಿವೆ. ಪೂರ್ವದಲ್ಲಿ ಕುದುರೆ ಮುಖ, ಪಶ್ಚಿಮದಲ್ಲಿ ಆನೆ ಮುಖ, ಉತ್ತರದಲ್ಲಿ ಸಿಂಹದ ಮುಖ ಮತ್ತು ದಕ್ಷಿಣದಲ್ಲಿ ನವಿಲಿನ ಮುಖ ಇದೆ. ಇಷ್ಟೆಲ್ಲ ರಹಸ್ಯಗಳನ್ನು ಹೊಂದಿರೋ ಈ ಕೈಲಾಸ ಪರ್ವತದ ಮೇಲೆ ಚೀನಾದ ಕಣ್ಣು ಬಿದ್ದಿತ್ತು. ಇಡೀ ವಿಶ್ವವನ್ನೇ ಹಾಳು ಮಾಡಿದ ಚೀನಾ ಕೈಲಾಸ ಪರ್ವತವನ್ನ ಲೂಟಿ ಮಾಡೋ ಪ್ಲಾನ್ ಮಾಡಿಕೊಂಡಿತ್ತು. ಹಾಗಾದ್ರೆ ಕೈಲಾಸ ಪರ್ವತ ಭಾರತಕ್ಕೆ ಸೇರಿಲ್ವಾ? ಮೊದಲು ಭಾರತದ ಅವಿಭಾಜ್ಯ ಅಂಗವಾಗಿದ್ದ ಕೈಲಾಸ ಪರ್ವತ ಯಾವಾಗ ಅಖಂಡ ಭಾರತ ವಿಭಜನೆಯಾಗಿ ಟಿಬೇಟ್ ದೇಶವಾಗಿ ಒಡೆದು ಹೋಯಿತು, ಆಗ ಕೈಲಾಸ ಪರ್ವತದ ಕೆಲ ಪ್ರಮುಖ ಭಾಗಗಳು ಟಿಬೇಟ್ ದೇಶದ ಪಾಲಾಯಿತು. ನಂತರ ಟಿಬೇಟ್ ದೇಶವನ್ನ ಚೀನಾ ವಶಪಡಿಸಿಕೊಂಡು ಕೈಲಾಸ ಪರ್ವತದ ಮೇಲೆ ಹಕ್ಕು ಸಾಧಿಸೋಕೆ ಮುಂದಾಯಿತು. ಆದರೆ ಕೈಲಾಸ ಪರ್ವತವನ್ನ ಟಚ್ ಕೂಡ ಮಾಡೋದಕ್ಕಾಗಿಲ್ಲ ಡ್ರ್ಯಾಗನ್ ರಾಷ್ಟ್ರಕ್ಕೆ. ಒಂದ್ಸರ್ತಿ ಕೈಲಾಸ ಪರ್ವತದ ಅನೇಕ ವಿಷಯಗಳನ್ನು, ಅದರ ಮೇಲ್ಭಾಗದಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಚೀನಾ ತುಂಬಾ ಕುತೂಹಲದಿಂದ ಹೆಲಿಕಾಪ್ಟರ್ನಲ್ಲಿ ಹೋಗಿತ್ತು. ಸಾಮಾನ್ಯವಾಗಿ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನು ಕೈಲಾಸ ಪರ್ವತದ ಮೇಲೆ ಹಾರೋದಕ್ಕೆ ಅವಕಾಶವಿಲ್ಲ. ಇದು ರಿಸ್ಟ್ರಿಕ್ಷನ್ ಏರಿಯಾ ಆಗಿದೆ. ಯಾಕಂತಂದ್ರೆ ಅಲ್ಲಿ ಹವಾಮಾನ ತುಂಬಾ ಕೆಟ್ಟದಾಗಿದೆ. ಯಾವುದೇ ವಿಮಾನವೂ ಇದರಿಂದ ಬದುಕಲು ಸಾಧ್ಯವೇ ಇಲ್ಲ. ಆದರೆ ಚೀನಾ ಮಾತ್ರ ಹೆಲಿಕಾಪ್ಟರ್ನ ಆಗಲೇ ಬಳಸ್ಕೊಂಡಿತ್ತು. ಕೈಲಾಸ ಪರ್ವತದ ಅತ್ಯಂತ ಸುಂದರವಾದ ದೃಶ್ಯಗಳನ್ನು ನೋಡಿದಾಗ ಇದಕ್ಕಿಂತ ಸುಂದರವಾದ ಮತ್ತು ಶಾಂತಿಯುತವಾದ ಸ್ಥಳ ಇನ್ನೊಂದಿಲ್ಲ ಅಂತ
ಚೀನಿಯರು ಭಾವಿಸಿದ್ರು. ಈ ಹೆಲಿಕಾಪ್ಟರ್ನಲ್ಲಿ ಚೀನಾ ವಿಜ್ಞಾನಿಗಳು ಪ್ರಯಾಣ ಮಾಡ್ತಾ ಇದ್ರು. ಈ ಪ್ರಯಾಣ ಹೀಗೆ ಮುಂದುವರೆದಿದ್ರೆ ಏನೂ ಆಗ್ತಿರ್ಲಿಲ್ವೇನೋ. ಆದ್ರೆ ಮುಂದೆ ಹೋದಂತೆ ಇದೇ ಹೆಲಿಕಾಪ್ಟರ್ ಚಂಡಮಾರುತದ ಹೊಡೆತಕ್ಕೆ ತತ್ತರಿಸಿತ್ತು. ಇಲ್ಲಿ ಆಗಾಗ ವಾತಾವರಣದಲ್ಲಿ ತುಂಬಾ ಬೇಗ ಬದಲಾಗ್ತಾ ಇರುತ್ತೆ. ಸಣ್ಣ ಎತ್ತರವನ್ನ ತಲುಪಿದ ನಂತರ ಕೈಲಾಸ ಪರ್ವತದ ವಾತಾವರಣದಲ್ಲಿ ಭಾರಿ ಬದಲಾವಣೆಯಾಗತ್ತೆ. ಇನ್ನು ಹೆಲಿಕಾಪ್ಟರ್ನಲ್ಲಿದ್ದಂತಹ ವಿಜ್ಞಾನಿಗಳಿಗೂ ಕೂಡ ಇದೇ ಭಾಸವಾಗಿತ್ತು. ಸ್ವಲ್ಪದರಲ್ಲೇ ಅವರು ಭಯಪಟ್ಟಿದ್ರು. ಆದರೆ ಮೇಲಕ್ಕೆ ನೋಡಿದ್ರೆ ಅವರಿಗೆ ಇನ್ನೂ ಹೆಚ್ಚು ಭಯವಾಗಿತ್ತು. ಯಾಕಂದ್ರೆ ಅವರು ಹೆಲಿಕಾಪ್ಟರ್ನ ಮೇಲೆ ಹಾರಿಸಬೇಕಾದ್ರೆ ಮೇಲುಗಡೆ ಕಪ್ಪು ಮೋಡಗಳು ಇದ್ವು. ಎತ್ತರಕ್ಕೆ ಹೋದಂತೆ ಎಲ್ಲೆಡೆ ಮಿಂಚು ಶುರುವಾಯಿತಂತೆ ಮತ್ತು ತುಂಬಾ ಹಿಮ ಬೀಳೋದಕ್ಕೆ ಶುರುವಾಯಿತು. ಈ ಎತ್ತರದಲ್ಲಿ ಆಮ್ಲಜನಕದ ಮಟ್ಟವೂ ಕೂಡ ತುಂಬಾ ಹೆಚ್ಚಾಗಿತ್ತು. ಇದರಿಂದ ಇಂಜಿನ್ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಹೆಲಿಕಾಪ್ಟರ್ನ ನಿಯಂತ್ರಿಸುವುದು ತುಂಬಾ ಕಷ್ಟಕರವಾಗಿತ್ತು. ಚೀನಿ ವಿಜ್ಞಾನಿಗಳು ಕೈಲಾಸ ಪರ್ವತದಲ್ಲಿ ಎಲ್ಲಾ ದಿಕ್ಕುಗಳು ಕಂಡುಬರುತ್ತವೆ ಅಂತ ಹೇಳಿದ್ರು. ವಿಜ್ಞಾನಿಗಳ ದಿಕ್ಸೂಚಿಯೂ ಕೂಡ ಕೆಲಸ ಮಾಡ್ತಾ ಇರಲಿಲ್ವಂತೆ. ಎಷ್ಟೇ ಪ್ರಯತ್ನ ಪಟ್ಟರೂ 4 ಅತ್ಯುತ್ತಮ ಪರ್ವತಾರೋಹಿಗಳು ಒಂದು ಕ್ಷಣ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ರು. ಹೀಗೆ ಚೀನಾ 4 ಚೀನೀಯ ವಿಜ್ಞಾನಿಗಳನ್ನ ಹೆಲಿಕಾಪ್ಟರ್ ಮೂಲಕ ಕಳುಹಿಸ್ತಾರೆ. 4 ದಿನವಾದರೂ ಇವರು ಪತ್ತೆಯಾಗಿರಲಿಲ್ಲ. ಅದಾದ ನಂತರ 4 ಕೂಡ ಜೀವಂತ. ಈ ಮೊದಲು 2001ರಲ್ಲೂ ಕೂಡ 17 ಜನ ವಿಜ್ಞಾನಿಗಳನ್ನ ಕಳೆದುಕೊಂಡಿದ್ದಂತಹ ಚೀನಾ ಈ 4 ವಿಜ್ಞಾನಿಗಳು ಕೂಡ ಸತ್ರು ಅಂತ ಭಾವಿಸಿದ್ರು. ಆದ್ರೆ ಚೀನಾಗೆ ಒಂದು ಸಂದೇಶ ಬರುತ್ತೆ, ನಮ್ಮನ್ನ ಕಾಪಾಡಿ ಅಂತ ಈ 4 ವಿಜ್ಞಾನಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. 4 ಜೀವಂತವಾಗಿ ಬಂದ್ರು ಅಂತ. ಅದಾದ ನಂತರ ಈ ಹೆಲಿಕಾಪ್ಟರ್ ಮತ್ತು 4 ವಿಜ್ಞಾನಿಗಳನ್ನ ಸೇಫ್ ಆಗಿ ಜೀವಂತವಾಗಿ ಯಾವಾಗ ಕೈಲಾಸ ಪರ್ವತದಿಂದ ಇವರೆಲ್ಲರೂ ಸೇಫ್ ಆಗಿ ಮೇಲ್ಗಡೆ ಬರ್ತಾರೋ ಆಗ ಇವರ ಕಣ್ಣುಗಳು ಒಳಗೋಗಿದ್ವು. ಇವರ ಉಗುರುಗಳು ಮತ್ತು ಕೂದಲು ಸಾಕಷ್ಟು ಬೆಳೆದಿದ್ವು. ಅವರ ಕೂದಲು ಬೆಳೀತಾನೆ ಇತ್ತು. ಅವರ ಮುಖದಲ್ಲಿ ಸುಕ್ಕು ಕಾಣಿಸ್ಕೊಂಡಿತ್ತು. ಚಳಿಯಿಂದ ನಡಗುತ್ತಾ ಇದ್ದ ಇವರೆಲ್ಲರೂ ಬಲಹೀನರಾಗಿದ್ರು. ಜಗತ್ತಿಗೆ ಬರೋಬ್ಬರಿ 8 ವರ್ಷ, ಆತನಿಗೆ 25 ವರ್ಷದಷ್ಟು ಸಮಯ ಹಿಡಿತಂತೆ. 4 ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ದ್ರು. ಆದರೆ ಅದಕ್ಕೂ ಮುನ್ನ ಈ 4 ಕೂಡ ಚೇತರಿಸಿಕೊಳ್ಳುವಷ್ಟರಲ್ಲಿ ಸತ್ತು ಹೋಗಿದ್ರು. ಕೈಲಾಸ ಪರ್ವತದಲ್ಲಿ ಮಾನವನ ಆಯಸ್ಸು ಬಹಳ ವೇಗವಾಗಿ ಹೆಚ್ಚಿಸುವುದಕ್ಕೆ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಉಗುರುಗಳು ಮತ್ತು ಕೂದಲು ಹೆಚ್ಚಾಗಲು 2 ರಿಂದ 4 ವಾರಗಳು ಬೇಕಾಗತ್ತೆ. ಆದರೆ ಕೈಲಾಸ ಪರ್ವತದಲ್ಲಿ ಕೇವಲ 12 ದಿನಗಳಲ್ಲಿ ಇದೆಲ್ಲವೂ ಕೂಡ ಡಬಲ್ ಆಗಿ ಕೂದಲು ಮತ್ತು ಉಗುರು ಬೆಳೀತಾ ಹೋಗುತ್ತೆ. ಇದನ್ನೇ ಟೈಮ್ ಟ್ರಾವೆಲ್ ಅಂತ ಅಂತಾರೆ. ನೀವೇನಾದ್ರೂ ಕೈಲಾಸ ಪರ್ವತಕ್ಕೆ ಹೋದ್ರೆ 8 ರಿಂದ 10 ವರ್ಷ ಮುಂದಾದ್ರೂ ಹೋಗ್ತೀರಾ, ಇಲ್ಲಾಂದ್ರೆ ಹಿಂದೆ ಆದ್ರೂ ಬರ್ತೀರಾ. ಅದಕ್ಕೆ ಹೇಳೋದು ಕೈಲಾಸ ಪರ್ವತದಲ್ಲಿ ಟೈಮ್ ಟ್ರಾವೆಲ್ ನಿಗೂಢ ರಹಸ್ಯವನ್ನ ಒಳಗೊಂಡಿದೆ ಅಂತ. ಇದು ಮೊನ್ನೆ ವಿಜ್ಞಾನಿಗಳಿಗೆ ಆದಂತಹ ಅನುಭವವಾಗಿತ್ತು. ಆದ್ರೆ ಫ್ರೆಂಡ್ಸ್, ಇಲ್ಲಿ ಕಸ್ತೂರಿ ಜಿಂಕೆ ರಹಸ್ಯವೂ ಕೂಡ ಅಡಗಿದೆ. ವಿಶ್ವದ ಅಪರೂಪದ ಜಿಂಕೆ ಕಸ್ತೂರಿ ಜಿಂಕೆ. ಈ ಜಿಂಕೆ ಉತ್ತರ ಪಾಕಿಸ್ತಾನ, ಉತ್ತರ ಭಾರತ, ಚೀನಾ, ಟಿಬೆಟ್, ಸೈಬೀರಿಯಾ, ಮಂಗೋಲಿಯಾದಲ್ಲಿ ಮಾತ್ರ ಕಂಡುಬರುತ್ತೆ. ಈ ಹುಲ್ಲೆಯ ಕಸ್ತೂರಿ ಬಹಳ ಅರೋಮ್ಯಾಟಿಕ್ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ಅದರ ದೇಹದ ಹಿಂಭಾಗದ ಗ್ರಂಥಿಯಲ್ಲಿ ವಸ್ತುವಿನ ರೂಪದಲ್ಲಿ ಇರುತ್ತೆ. ಕಸ್ತೂರಿ ಜಿಂಕೆ ಕಸ್ತೂರಿ ವಿಶ್ವದ ಅತ್ಯಂತ ದುಬಾರಿ ಪ್ರಾಣಿಗಳಲ್ಲಿ ಒಂದಾಗಿದೆ. ಇನ್ನು ಇದೇ ಕೈಲಾಸ ಪರ್ವತದಲ್ಲಿ ಡಮರುಗ ಶಬ್ದ ಕೇಳಿಬರುತ್ತಂತೆ. ನೀವು ಕೈಲಾಸ ಪರ್ವತ ಅಥವಾ ಮಾನಸ ಸರೋವರದ ಪ್ರದೇಶಕ್ಕೆ ಹೋದ್ರೆ ವಿಮಾನವು ಸಮೀಪದಲ್ಲಿ ಎಲ್ಲೋ ಹಾರತಾ ಇರುವಂತೆ ನಿರಂತರವಾಗಿ ಶಬ್ದ ನೀವು ಕೇಳ್ತಾ ಇರ್ತೀರ. ಆದರೆ ಎಚ್ಚರಿಕೆಯಿಂದ ಆಲಿಸಿದ್ರೆ ಆ ಶಬ್ದ ಡಮರುಗ ಅಥವಾ ಓಂ ಶಬ್ದದಂತೆ ಇರತ್ತಂತೆ. ಈ ಶಬ್ದವು ಕರಗುವ ಮಂಜುಗಡ್ಡೆಯ ಶಬ್ದವಾಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇಲ್ಲಿಂದ ಓಂ ಶಬ್ದವು ಕೇಳಿ ಬರುವಂತೆ ಬೆಳಕು ಮತ್ತು ಧ್ವನಿಯ ನಡುವೆ ಅಂತಹ ಪರಸ್ಪರ ಪ್ರಕ್ರಿಯೆ ಸಂಭವಿಸುತ್ತೆ. ಇದಕ್ಕೆ ಹೇಳೋದಲ್ವಾ ನಮ್ಮ ಹಿಂದೂ ಪುರಾಣ, ನಮ್ಮ ಹಿಂದೂ ಸನಾತನ ಎಷ್ಟು ಪವಿತ್ರವಾಗಿದೆ ಅಂತ. ಈ ಓಂ ಮತ್ತು ಈ ಡಮರುಗ ಶಬ್ದವನ್ನ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಬೇರೆ ಯಾರು ಒಪ್ಕೊಳ್ಬೇಕು ಹೇಳಿ? ನಿಮಗೇನನ್ಸುತ್ತೆ ಕೈಲಾಸ ಪರ್ವತದ ಬಗ್ಗೆ? ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೀವೇನಾದರೂ ಕೈಲಾಸ ಪರ್ವತಕ್ಕೆ ಹೋದಾಗ ಡಮರುಗದ ಶಬ್ದ ಅಥವಾ ಓಂ ಶಬ್ದ ಕೇಳಿಸುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಸನಾತನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಓಂ ನಮಃ ಶಿವಾಯ.